ಪ್ರೀತಿಯ ವೀಕ್ಷಕರಿಗೆ ವಂದನೆಗಳು. ಇಂದಿನ ವಿಶೇಷವಾದ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಇಂದು ಪ್ರಮುಖವಾಗಿ ನಮ್ಮ ಮತ್ತು ಭೂಮಿಗೆ ಇರುವ ವಿಶೇಷ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಸಂಚಿಕೆ ಯಾತಕ್ಕಾಗಿ ವಿಶೇಷವಾಗಿದೆ ಎಂದರೆ, ನಮ್ಮ ಮತ್ತು ಈ ಭೂಮಿಯ ನಡುವಿನ ಸಂಬಂಧವನ್ನು ನಾವು ತಿಳಿದುಕೊಂಡರೆ ನಮಗೆ ದಿನನಿತ್ಯ ಜೀವನದಲ್ಲಿ ನಾವು ಅನುಭವಿಸುತ್ತಿರುವ ಸುಖ, ದುಃಖ, ಕಷ್ಟ ಮತ್ತು ನಷ್ಟ ಇದರ ಬಗ್ಗೆ ನಾವು ಅರ್ಥೈಸಿಕೊಳ್ಳಲು ಸುಲಭವಾಗುತ್ತದೆ. ಆದ ಕಾರಣ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣ ತಮ್ಮ ಧ್ಯಾನವನ್ನು ಈ ವಿಡಿಯೋದ ಕಡೆಗೆ ಇಟ್ಟರೆ ಮಾತ್ರ ನಿಮಗೆ ನಿಮ್ಮ ಬಗ್ಗೆ ತಿಳಿಯಲು ಅತಿ ಸುಲಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಸುಖ, ಶಾಂತಿ ಪಡೆದುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತೀರಾ. ನಾವು ಈ ಭೂಮಿಯಿಂದ, ಈ ಭೂಮಿಯ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂದರೆ ನೀವು ಏನನ್ನುತ್ತೀರಾ? ನಾವು ಎಲ್ಲರೂ ಈ ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂದು ನಂಬುವವರಿಗೆ ಮಾತ್ರ ಈ ವಿಡಿಯೋ. ನಾವು ಎಲ್ಲರೂ ಮಣ್ಣಿನಿಂದಲೇ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂದು ನನ್ನಷ್ಟಕ್ಕೆ ನಾನು ಈ ಮಾತನ್ನು ಹೇಳುತ್ತಿಲ್ಲ. ಆ ಸೃಷ್ಟಿಕರ್ತನು, ಸರ್ವೇಶ್ವರನಾದಂಥ ದೇವರು ಎಲ್ಲ ಧರ್ಮಗಳಲ್ಲಿ ಇರುವಂಥ ಪವಿತ್ರ ಧರ್ಮ ಗ್ರಂಥಗಳಲ್ಲಿ ಈ ವಿಷಯವನ್ನು ನಮಗೆ ತಿಳಿಸುತ್ತಾನೆ. ಹಿಂದೂ ಧರ್ಮದ ಪ್ರಕಾರ ನಾವು ಪಂಚಭೂತಗಳಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ಅದರಲ್ಲಿ ಒಂದು ಭೂಮಿಯು ಪ್ರಮುಖವಾದದ್ದು. ಕ್ರೈಸ್ತರ ಧರ್ಮಗ್ರಂಥ ಬೈಬಲ್ನಲ್ಲಿಯೂ ಈ ಪುಟಗಳಲ್ಲಿ ನಾವು ನೋಡಬಹುದು. ಇಸ್ಲಾಂ ಧರ್ಮಗ್ರಂಥ ಕುರಾನಿನಲ್ಲಿ ಈ ಪುಟಗಳಲ್ಲಿ ನಾವು ಕಾಣಬಹುದು. ಎಲ್ಲ ಧರ್ಮಗ್ರಂಥಗಳಲ್ಲಿ ನಾವು ಈ ವಿಷಯವನ್ನು ಕಾಣಬಹುದು. ನಾವು ಎಲ್ಲರೂ ಈ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದ್ದರೂ ಮನುಷ್ಯನಿಂದ ಮನುಷ್ಯನಿಗೆ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಅದು ಯಾಕೆ ಎಂದು ನಮಗೆ ಈಗ ಪ್ರಶ್ನೆ ಕಾಡುತ್ತಿದೆ ಅಲ್ಲವೇ? ಯಾಕಂದರೆ ಈ ಭೂಮಿಯ ಮೇಲೆ ನಾವು ನೋಡಬಹುದು, ಪ್ರಾಂತದಿಂದ ಪ್ರಾಂತಕ್ಕೆ ಒಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳದಲ್ಲಿ ನೋಡಿದರೆ ನಮಗೆ ಹೇಗೆ ಬೇರೆ ಬೇರೆ ಗುಣಮಟ್ಟ, ಅಂದರೆ ಕ್ವಾಲಿಟಿ ಉಳ್ಳ ನೆಲಮಣ್ಣು ಸಿಗುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಅದೇ ರೀತಿ ಯಾವ ಗುಣಮಟ್ಟದ ಮಣ್ಣಿನಿಂದ ನಾವು ಮಾಡಲ್ಪಟ್ಟಿದ್ದೇವೋ ಅದೇ ಒಂದು ವ್ಯತ್ಯಾಸ ನಮ್ಮಲ್ಲಿ ನಾವು ಕಾಣಬಹುದು. ಉದಾಹರಣೆಗೆ ಅದು ಹೇಗೆ ಎಂಬುದನ್ನು ನಾವು ಈಗ ನೋಡೋಣ. ಕೆಲವೊಬ್ಬ ಮನುಷ್ಯರನ್ನು, ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದಾಗ ನಮಗೆ ಅವರಲ್ಲಿ ಅದು ಏನೋ ವಿಶೇಷವಾದ ಆಕರ್ಷಣೆ ನಾವು ನೋಡುತ್ತೇವೆ. ಅವರು ಅತಿ ಆಯಾಸ ಪಡದೆ ಸುಲಭವಾಗಿ ಎಲ್ಲವನ್ನು ಪಡೆದುಕೊಳ್ಳುತ್ತಾರೆ. ಕೆಲವೊಬ್ಬರು ಜಾಸ್ತಿ ಆಯಾಸ ಪಡದೆ ಸ್ವಲ್ಪ ಮಾತ್ರ ಪ್ರಯತ್ನಕ್ಕೆ ಅವರಿಗೆ ಯಶಸ್ಸು ಸಿಗುತ್ತದೆ. ಅವರ ಹಿಂದೆ ದುಡ್ಡು, ಧನ, ಲಾಭ ಮತ್ತು ಪ್ರೀತಿ, ಪ್ರೇಮ, ಅಭಿಮಾನ ಹರಿದು ಬರುತ್ತದೆ. ಅದೇ ರೀತಿ ಇನ್ನೂ ಕೆಲವರನ್ನು ನೋಡಿದಾಗ ಅವರು ಎಷ್ಟು ಪ್ರಯತ್ನಿಸಿದರೂ ಅವರು ವಿಫಲವಾಗುತ್ತಾರೆ. ಅವರಿಗೆ ಎಷ್ಟೇ ಪ್ರಯತ್ನಿಸಿದ್ದರೂ, ಎಷ್ಟು ಕಷ್ಟಪಟ್ಟರೂ ಯಶಸ್ಸು ಸಿಗುವುದಿಲ್ಲ. ಈ ವ್ಯತ್ಯಾಸಗಳನ್ನು ನಾವು ಮನುಷ್ಯನಿಂದ ಮನುಷ್ಯನಿಗೆ ನೋಡುತ್ತಿರುತ್ತೇವೆ. ಈ ಮಾತಿಗೆ ನೀವು ಏನು ಅನ್ನುತ್ತೀರಾ? ಹೀಗಿರುವಾಗ ನಾವು ಈ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವೇ ಎಂದು ಈಗ ಪ್ರಶ್ನೆ ಮೂಡುತ್ತದೆ ಅಲ್ಲವೇ ವೀಕ್ಷಕರೇ? ಹೌದು, ಇದು ಸಾಧ್ಯ, ಖಂಡಿತ ಸಾಧ್ಯ. ಆ ಸೃಷ್ಟಿಕರ್ತನು ಈ ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಸಮಾಧಾನ ಇಟ್ಟಿದ್ದಾನೆ. ಅದನ್ನು ನಾವು ಗುರುತಿಸಿಕೊಂಡು ನಮ್ಮ ಸಮಸ್ಯೆಗಳಿಗೆ ಸಮಾಧಾನ ಪಡೆದುಕೊಳ್ಳುವುದು ನಮಗೆ ಬಿಟ್ಟಿದ್ದು ಅಲ್ಲವೇ ಸ್ನೇಹಿತರೆ? ಈ ಮಣ್ಣಿನಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂದು ನಮಗೆ ಈಗಾಗಲೇ ತಿಳಿದು ಬಂದಿದೆ. ಆದರೆ ಈ ಮಣ್ಣು ಎಂದರೆ ಏನು, ಇದು ಯಾವ ಯಾವ ಅಂಶಗಳಿಂದ ಕೂಡಿರುತ್ತದೆ ಎಂದು ಯೋಚಿಸಿದಾಗ ಈ ಮಣ್ಣಿನಲ್ಲಿ ನಾವು ಎಲ್ಲವನ್ನು ಕಾಣಬಹುದು. ನಾನು ಈಗ ಹೇಳುವ ಮಾತುಗಳನ್ನು ನೀವು ಸಹಿತ ಗೂಗಲ್ ಮಾಡಿ ವೈಜ್ಞಾನಿಕವಾಗಿಯೂ ತಿಳಿದುಕೊಳ್ಳಬಹುದು. ಅದೇನೆಂದರೆ, ಈ ಮಣ್ಣಿನಲ್ಲಿ ಎಲ್ಲ ಅಂಶಗಳು ಇರುತ್ತವೆ. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು. ಬೆಳ್ಳಿ, ಬಂಗಾರ, ಕಬ್ಬಿಣ, ತಾಮ್ರ, ಆಯಸ್ಕಾಂತ, ವಜ್ರ, ವೈಢೂರ್ಯ, ಎಲ್ಲ ರತ್ನಗಳು, ಎಲ್ಲ ರೀತಿಯಾದಂತಹ ಕಲ್ಲು ಬಂಡೆಗಳು, ಈ ಎಲ್ಲ ಅಂಶಗಳನ್ನು ಮಣ್ಣು ಹೊಂದಿರುತ್ತದೆ.
ಅದರಲ್ಲಿ ಯಾವ ಯಾವ ಸ್ಥಳದಲ್ಲಿ ಇರುವಂಥ ಮಣ್ಣು ಯಾವ ಅಂಶಗಳಿಂದ ಅಂದರೆ ಗುಣಮಟ್ಟಗಳಿಂದ ಹೆಚ್ಚು ಕಡಿಮೆಯಾಗಿ ತುಂಬಿರುತ್ತದೆ ಎಂಬುದು ನಾವು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ನಾವು ಮೊದಲೇ ಮಾತಾಡಿಕೊಂಡ ಹಾಗೆ ಮನುಷ್ಯರಲ್ಲಿ ನಾವು ಆ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಕಾಣಬಹುದು. ಕೆಲವರಿಗೆ ಆಕರ್ಷಣೆ ಅವಕಾಶಗಳು ಜಾಸ್ತಿ, ಆಯಾಸ ಪಡೆದೆ ಸುಲಭವಾಗಿ ದೊರಕುತ್ತವೆ. ಅವರಿಗೆ ಅತಿಯಾದ ಅಭಿಮಾನ, ಪ್ರೀತಿ, ವಿಶ್ವಾಸ ಎಲ್ಲವೂ ಸುಲಭವಾಗಿ ಸಿಗುತ್ತದೆ. ಅವರನ್ನು ಕಂಡು ನಾವು ಅವರು ಮಹಾನ್ ಜಾತಕರು, ಬಾರ್ನ್ ಆಸ್ ಅ ಗಿಫ್ಟೆಡ್ ಲೈಫ್ ಇದ್ದರೆ ಅವರಂತೆ ಇರಬೇಕು ಎಂದು ಆಸೆ ಪಡುತ್ತೇವೆ. ಆದರೆ ಇನ್ನು ಕೆಲವರಿಗೆ ಮಾತ್ರ ಅದರ ವಿರುದ್ಧ ಪರಿಣಾಮಗಳು ಇರುತ್ತವೆ. ಎಷ್ಟೇ ಪ್ರಯತ್ನಿಸಿದರೂ ನಿರುತ್ಸಾಹ, ವಿಫಲ ಪರಿಣಾಮಗಳು, ಯಾವ ಪ್ರಯತ್ನ ಮಾಡಿದರೂ ಯೋಜನೆಗಳ ವಿಫಲತೆ, ನಿರುತ್ಸಾಹ ಮಾತ್ರ ಕೈಗಟ್ಟುತ್ತದೆ. ಇದು ಎಲ್ಲದಕ್ಕೆ ಕಾರಣ ಅವರಲ್ಲಿ ಇರುವಂಥ ಅಂಶಗಳ ಕೊರತೆ. ಇದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ? ಉದಾಹರಣೆಗೆ, ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಕೆಲವೊಂದು ಅನಾರೋಗ್ಯಕ್ಕೆ ನಮಗೆ ಹೇಗೆ ಔಷಧಿಗಳು ಕೆಲಸ ಮಾಡಿ ನಮ್ಮ ಅನಾರೋಗ್ಯವನ್ನು ಆರೋಗ್ಯದ ಕಡೆಗೆ ನಡೆಸಿ ಗುಣಮುಖರಾಗಿ ಆರೋಗ್ಯವಂತರಾಗಿ ಮಾಡುತ್ತವೋ, ಆ ಔಷಧಿಗಳ ರೀತಿಯೇ ನಮಗೆ ಈ ಭೂಮಿಯಲ್ಲಿ ಸಿಗುವಂಥ ನೈಸರ್ಗಿಕವಾದ ರತ್ನಗಳು ನಮ್ಮಲ್ಲಿ ಇರುವಂಥ ಕೊರತೆಗಳನ್ನು ನಿವಾರಿಸಲು ಕೆಲಸ ಮಾಡುತ್ತವೆ. ಆದರೆ ನಮಗೆ ಯಾವ ಯಾವ ರತ್ನಗಳು ಎಂಥ ಕಾರ್ಯ ಮಾಡುತ್ತವೆ ಎಂಬುದರ ಬಗ್ಗೆ ಜ್ಞಾನದ ಕೊರತೆ ಇರುತ್ತದೆ. ರತ್ನಗಳು ಎಂದರೆ ಮನುಷ್ಯನು ಸೃಷ್ಟಿ ಮಾಡಿದ್ದಲ್ಲ, ಅದು ಸೃಷ್ಟಿಯಲ್ಲಿ ಆ ಪರಮೇಶ್ವರನು ಮಾಡಿದಂತಹ ನೈಸರ್ಗಿಕವಾದ ಸೃಷ್ಟಿ. ಇದರಲ್ಲಿ ಬೆಳ್ಳಿ, ಬಂಗಾರ, ಕಬ್ಬಿಣ, ತಾಮ್ರ ಹೇಗೋ ಅದೇ ರೀತಿ ರತ್ನಗಳು ಕೂಡ ನೈಸರ್ಗಿಕ ಸೃಷ್ಟಿ. ಮಣ್ಣು ಎಂದರೆ ನಮಗೆ ಅತಿ ಸೂಕ್ಷ್ಮವಾದ ಧೂಳಿನಂತೆ ಕಾಣುತ್ತದೆ. ಆದರೆ ಆ ಮಣ್ಣು ಎಲ್ಲ ರೀತಿಯಾದಂಥ ಕಣಜಗಳಿಂದ ನೈಸರ್ಗಿಕವಾಗಿ ತುಂಬಿರುತ್ತದೆ. ನಮಗೆ ನೈಸರ್ಗಿಕವಾದಂಥ ರತ್ನಗಳು ಸಿಕ್ಕರೆ ಮಾತ್ರ ಅವುಗಳ ನಿಜವಾದ ಕಾರ್ಯ ಮಾಡುತ್ತವೆ. ರತ್ನಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚಿನ ವಿಭಿನ್ನವಾದ ರತ್ನಗಳು ಪ್ರಪಂಚದಲ್ಲಿ ನಾವು ಕಾಣಬಹುದು. ಒಂದೊಂದು ರತ್ನವು ಅದರ ವಿಶೇಷತೆ ಹೊಂದಿರುತ್ತದೆ. ಅದರ ಅರಿವು ನಮಗೆ ಇರಬೇಕು. ನಮ್ಮ ಭಾರತದಲ್ಲಿ ನಮಗೆ ಋಷಿಮುನಿಗಳು ಸೇರಿದಂತೆ ಹಲವಾರು ಮಹಾನ್ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ರತ್ನಗಳ ಬಗ್ಗೆ ನಮಗೆ ವಿವರಿಸಿದ್ದಾರೆ. ನಮ್ಮ ಬಳಿ ಎಲ್ಲ ನೈಸರ್ಗಿಕವಾದಂಥ ರತ್ನಗಳು ಸಿಗುತ್ತವೆ. ಯಾವ ಕೊರತೆಗೆ ಯಾವ ರತ್ನಗಳು ಎಂಥ ಕಾರ್ಯ ಮಾಡುತ್ತವೆ ಎಂದು ಅದನ್ನು ಗುರುತಿಸಿ 100% ನೈಸರ್ಗಿಕ ರತ್ನಗಳ ಆಭರಣಗಳನ್ನು ಮಾಡಿಸಿ ಮತ್ತು ಆ ರತ್ನ ಆಭರಣಗಳಿಗೆ ವಿಶೇಷವಾದಂತಹಗಳಿಗೆ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾದಂಥ ಗುರುಗಳ ಮತ್ತು ಆಯಾ ಧರ್ಮಗಳಿಗೆ ಸೇರಿದಂತಹ ಗುರುಗಳೊಂದಿಗೆ ಹಾಯ ಧರ್ಮಗಳಿಗೆ ಸೇರಿದಂಥ ತೀರ್ಥ ಸ್ಥಳಗಳಿಗೆ ಹೋಗಿ ವಿಶೇಷವಾದ ಆಶೀರ್ವಾದವನ್ನು ಆ ಆಭರಣಗಳಿಗೆ ಮಾಡಿಸಿ ನಿಮಗೆ ನಮ್ಮ ಇಹಾಸ್ ಆ್ಯಪ್ ಮುಖಾಂತರ ಮಾತ್ರ ತಮಗೆ ತಲುಪಿಸಲಾಗುತ್ತದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳು ತಮಿಳ್ಳದನ್ ಸ್ವಾಮಿಗಳು ನಮ್ಮಲ್ಲಿ ನೈಸರ್ಗಿಕವಾದಂಥ ರತ್ನಗಳಿಂದ ತಯಾರಿಸಿದ ಆಭರಣಗಳಿಗೆ ಅವರ ಸ್ವಹಸ್ತಗಳಿಂದ ವಿಶೇಷವಾದಗಳಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲ ಇಷ್ಟದೇವರ ಆಶೀರ್ವಾದ ಆ ರತ್ನಾಭರಣಗಳಿಗೆ ಮಾಡಿಸಿ ನಿಮಗೆ ತಲುಪಿಸುತ್ತಾರೆ. ಪೂಜ್ಯ ಗುರುಗಳ ಬಗ್ಗೆ ಹೇಳಬೇಕಾದ್ರೆ ಇವರು ವಂಶ ಪಾರಂಪರಿಕವಾಗಿ ಅರ್ಚಕರು. ತುಂಗಭದ್ರ ನದಿ ತೀರದಲ್ಲಿ ಸ್ವತಃ ಪ್ರಭು ಶ್ರೀರಾಮನು, ಲಕ್ಷ್ಮಣ ಹಾಗೂ ಸಂಕಟ ವಿಮೋಚಕ ಆಂಜನೇಯರ ಪಾದಸ್ಪರ್ಶದಿಂದ ಪಾವನವಾದ ಭೂಮಿ ಶ್ರೀ ರಾಘವೇಂದ್ರ ಸ್ವಾಮಿರಾಯರ ತಪೋಭೂಮಿಯಲ್ಲಿ ಜನಿಸಿ ಇವರು ವಂಶ ಪಾರಂಪರಿಕವಾಗಿ ತ್ರಿಲೋಕಸ್ವಾಮಿ ತ್ರಿನೇತ್ರ ಮಹಾಕಾಳ ಶಿವನ, ಶ್ರೀ ಸಂಕಟ ವಿಮೋಚಕ ಆಂಜನೇಯ ಸ್ವಾಮಿ ಮತ್ತು ಮಾತಾ ಆದಿಶಕ್ತಿ ಶ್ರೀದೇವಿಯ ಪರಮಭಕ್ತ ಅರ್ಚಕರು ಆಗಿರ್ತಾರೆ. ಇವರ ವಂಶವನ್ನು ದೇವರೇ ಸ್ವತಃ ಅವರನ್ನು ತನ್ನ ಸೇವೆಗಾಗಿ ಈ ಭೂಮಿಯ ಮೇಲೆ ಹುಟ್ಟಿಸಿ ತನ್ನ ಸೇವೆಗಾಗಿ ನೇಮಕ ಮಾಡಿಕೊಂಡಿದ್ದಾನೆ ಎಂದು
ತನ್ನ ಜೀವನವನ್ನು ದೇವರಿಗಾಗಿಯೇ ಮೂಡಿಪಿಟ್ಟು ವೀರಶೈವ ಧರ್ಮದ ವಿಧಿವಿಧಾನ ಆಚಾರಗಳ ಪ್ರಕಾರ ಇವರು ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಿರುತ್ತಾರೆ. ದೈವಾನುಗ್ರಹ ಇಲ್ಲದೆ ತಾನು ಏನು ಮಾಡಿದರೂ ಅದು ಸಫಲಗೊಳ್ಳೋದಿಲ್ಲ. ಅದಕ್ಕಾಗಿ ಏಕಾಗ್ರತೆ, ನಿರ್ಮಲ ಹಾಗೂ ನಿಷ್ಕಳಂಕವಾದಂಥ ಮನಸ್ಥಿತಿಯಿಂದ ಪೂಜೆಗಳನ್ನು ಆ ದೇವರಿಗೆ ಸಮರ್ಪಿಸಿದರೆ ಮಾತ್ರ ಆ ಪರಮೇಶ್ವರನು ಎಲ್ಲ ಕಾರ್ಯಗಳನ್ನು ಸಿದ್ಧಿಗೊಳಿಸುತ್ತಾನೆ ಎಂಬ ದೃಢ ನಂಬಿಕೆಯುಳ್ಳ ಸ್ವಾಮೀಜಿಗಳು ಇವರು. ಯಾವ ಜಾತಿ ಭೇದ ಭಾವ ಇಲ್ಲದೆ ಮನುಷ್ಯರೆಲ್ಲ ಒಂದೇ ಎನ್ನುವ ದೈವ ಮನೋಭಾವದಿಂದ ತುಂಬಿದವರಾಗಿರುತ್ತಾರೆ. ಇವರು ನಮ್ಮ ಇಹಾಸ್ ಆ್ಯಪ್ನಲ್ಲಿ ಮಾತ್ರ ಸಿಗುವ ಎಲ್ಲ ರತ್ನ ಆಭರಣಗಳಿಗೆ ವಿಶೇಷವಾದ ಬ್ರಹ್ಮ ಮುಹೂರ್ತದಲ್ಲಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿ ನಿಮಗೆ ತಲುಪಿಸುತ್ತಾರೆ. ಈ ವಿಡಿಯೋ ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ಅವರವರಿಗೆ ಇರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರಗೊಂಡು ಆ ಪರಮೇಶ್ವರನು ಎಲ್ಲರಿಗೆ ಆರೋಗ್ಯ ಮತ್ತು ಅಷ್ಟ ಐಶ್ವರ್ಯಗಳಿಂದ ತುಂಬಿ ಸಮೃದ್ಧಿ ನೆಮ್ಮದಿಯನ್ನು ನೀಡಿ ಕಾಪಾಡಲಿ ಎಂದು ಸ್ವಾಮೀಜಿಗಳು ಆಶೀರ್ವದಿಸುತ್ತಾರೆ. ನಿಮಗೆ ಅದೃಷ್ಟ, ದುಡ್ಡು, ಸಂಪತ್ತು, ಮದುವೆ, ಕಂಕಣ ಭಾಗ್ಯ, ಪ್ರೀತಿ, ವಿಶ್ವಾಸ, ಏಕಾಗ್ರತೆ ಬಲಪಡಿಸಿಕೊಂಡು ಆರೋಗ್ಯ ಮತ್ತು ಉತ್ಸಾಹ ಹೆಚ್ಚಿಸಿಕೊಳ್ಳಲು, ಕೆಟ್ಟ ದೃಷ್ಟಿಗಳಿಂದ, ಮಾಟಮಂತ್ರಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಮ್ಮಲ್ಲಿ ಸಿಗುವಂಥ ರತ್ನ ಆಭರಣಗಳನ್ನು ಧರಿಸಿರಿ. ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಶುಭವಾಗಲಿ ಎಂದು ನಮ್ಮ ಮತ್ತು ವಿಶೇಷವಾಗಿ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಮನಪೂರ್ವಕವಾಗಿ ಬೇಡುತ್ತೇವೆ. ಎಲ್ಲರಿಗೂ ಶುಭ ಲಾಭವಾಗಲಿ. ವಂದನೆಗಳು.